ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಅಂತ ನಾನು ಬೆಂಡೆಕಾಯಿ ಪಲ್ಯ ಮತ್ತು ದೋಸೆನ ರೆಡಿ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬೆಂಡೆಕಾಯಿನ ತೊಳೆದು ಒರೆಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಆಯಿಲ್ ಬೇಕಾದರೆ ಆಯಿಲ್ ಬಿಟ್ಕೊಂಡು ಬೇಗನೆ ಕುಕ್ ಆಗಿಬಿಡುತ್ತೆ. ಆಯಿಲ್ ಬಿಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬೆಂಡೆಕಾಯಿ ಹುರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 15ರಿಂದ ಒಂದು 20 ನಿಮಿಷನಾದರೂ ಬೇಕಾಗುತ್ತೆ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಲಿಕ್ಕೆ. ಮತ್ತು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ. ಈ ಲೋಳೆ ಅಂಟು ಥರ ಬರುತ್ತಲ್ಲ, ಸೊ ಅದು ಹೋಗೋ ತನಕನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ತುಂಬ ನಿಧಾನ ಆಗಿಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗನೆ 1 ನಿಮಿಷನೂ ಕೈ ಬಿಡದೆ ನೀಟಾಗಿ ಫ್ರೈ ಮಾಡ್ಕೊತಾನೇ ಇರಬೇಕು. ನೋಡಿ, ಈ ಥರ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದು ತುಂಬ ಸೀದೋದ್ರೂ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಕ್ರಂಚಿನೆಸ್ ಇದೆ ಅನ್ನೋ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಸಣ್ಣಗೆ ರೌಂಡ್ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಫ್ರೈ ಆದ ನಂತರ ಸಣ್ಣದಾಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆಗಲೇ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಆ ರೀತಿ ಆದರೆ ಸಾಕು. ಮತ್ತು 2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡಿ ಟೊಮೊಟೊ ಸಾಫ್ಟ್ ಆಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಧನಿಯಾ ಪುಡಿ, ಆ ಧನಿಯಾ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಪೈಸಸ್ನೆಲ್ಲ ಹಾಕ್ಕೊಂಡ್ರೆ ಬೆಂಡೆಕಾಯಿ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ. ಸೊ ಅದರಿಂದ ನಾನು ಯಾವಾಗಲೂ ಇದೇ ಥರ ಮಾಡೋದು. ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ರೈ ಮಾಡಿ ಇಟ್ಕೊಂಡಾದ್ಮೇಲೆ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನೂ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು. ಬೆಂಡೆಕಾಯಿ ಎಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ. ಇದು ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದೆಲ್ಲ ನೀಟಾಗಿ ಒಂದು 5 ನಿಮಿಷ ಆದ ನಂತರ ಒಂದು ಸ್ವಲ್ಪ ತುರಿದಿಟ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ, ಅದನ್ನು ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಬೆಂಡೆಕಾಯಿ ಗೊಜ್ಜು ಪಲ್ಯ ರೆಡಿಯಾಗಿರುತ್ತೆ. ಈ ಥರ ಪಲ್ಯಗಳಿಗೆಲ್ಲ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾನು ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡೆ ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ದೋಸೆ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನನೇ ಅಕ್ಕಿ ಹಾಕ್ಕೊಂಡಿದ್ದೆ. ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತೆ, ಕಡಲೆಬೇಳೆ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ದೋಸೆ ಕಲರ್ ಚೆನ್ನಾಗಿ ಬರಲಿ ಅಂತ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ರುಬ್ಬಿಟ್ಕೊಂಡಿದ್ದೆ. ನೋಡಿ, ನೀಟಾಗಿ ಉಬ್ಕೊಂಡಿದೆ, ಅಂದರೆ ಬೆಳೆದಿದೆ ಅಂತ ಹೇಳ್ತಾರಲ್ಲ ಆ ಥರ ನೀಟಾಗೆ ಬೆಳೆದಿದೆ. ಫುಲ್ ನೈಸ್ ಆಗೋ ಥರ ರುಬ್ಬಿಟ್ಕೊಂಡು ನನಗೆ ಇವಾಗ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾಯಿತು. ಹಾಗೆ ಶಾಪ್ಗೂ ಕೂಡ ತಿಂಡಿ ತೊಗೊಂಡೋಗ್ಬೇಕಲ್ಲ, ಸೊ ಅದರಿಂದ ಬೇಗ ದೋಸೆ ಎಲ್ಲ ಮಾಡಿಕೊಂಡು ಆ ಶಾಪ್ಗೂ ಕೂಡ ತಿಂಡಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ನೋಡ್ತಿರ್ಬೋದು ನೀವು, ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು. ನೀವು ಒಂದು ಸಲ ಟ್ರೈ ಮಾಡಿ.
ಹಾಗೆಯೇ ನಾನು ಸ್ವಲ್ಪ ಶಾಪ್ಗೆ ತಿಂಡಿ ಕೊಡ್ಲಿಕ್ಕೆ ಬಂದಿದ್ದೆನಲ್ಲ. ಸೊ ಹಾಗೆಯೇ ಆ ಅಂಗಡಿ ಮುಂದೆ ಎಲ್ಲ ಒಂಥರ ಖಾಲಿ ಖಾಲಿ ಥರ ಕಾಣಿಸ್ತಿತ್ತು. ಸೊ ಹಾಗಾಗಿ ಹಾಗೆ ಪಾಟ್ ಕೂಡ ತೊಗೊಂಡೋಗೋಣ, ಹಾಗೆ ಶೋ ಗಿಡ ಆ ಥರ ಯಾವುದಾದ್ರೂ ಗಿಡನ ಹಾಕೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಪಾಟು ಮತ್ತು ಗಿಡ ತೊಗೊಳ್ಲಿಕ್ಕೆ ಅಂತ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು, ಅಲ್ಲೇ ಹೋಗ್ತಾ ಒಂದು ರೋಡ್ ಸೈಡಲ್ಲೇ ಪಾಟು ಮತ್ತು ಈ ಥರ ಟೆಡಿ ಬೇರ್ ಆ ಥರ ಎಲ್ಲ ತುಂಬ ದೊಡ್ಡ ದೊಡ್ಡ ಗೊಂಬೆ ಇರುತ್ತಲ್ಲ, ಆ ಥರದ್ದೇ ಒಂದು ಶಾಪ್ ಇತ್ತು. ಸೊ ನಾನು ಆ ಶಾಪಿಗೆ ಹೋಗಿ ಪಾಟ್ನೆಲ್ಲ ಕೇಳಿದೆ. ಈ ಥರ ರೌಂಡ್ ಶೇಪ್ಗಿಂತ ಈ ಥರ ಸ್ಕ್ವೇರ್ ಇರೋದೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಶಾಪ್ ಮುಂದೆ ಅಲ್ವಾ, ಈ ಥರನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಸ್ಕ್ವೇರ್ ಇರೋದೇ ದೊಡ್ಡದನ್ನೇ ತೊಗೊಂಡೆ. ಇದೆರಡರಲ್ಲಿ ದೊಡ್ಡದನ್ನೇ ತೊಗೊಂಡೆ ನಾನು. ಇದು 180 ಹೇಳಿದ್ರು. ನಾನು ಸ್ವಲ್ಪ ಕಮ್ಮಿ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ 150 ಮಾಡಿಕೊಂಡ್ರು. ಸೊ ಹಾಗಾಗಿ ನಾನು 3 ಪಾಟ್ಗಳನ್ನ ತೊಗೊಂಡೆ. ಈ ಥರ ಅಂದರೆ ಇಲ್ಲಿ 3 ಪಿಲ್ಲರ್ ಇದೆಯಲ್ಲ, ಸೊ ಹಾಗಾಗಿ ಮಧ್ಯಕ್ಕೊಂದು, ಆ ಕಡೆ ಈ ಕಡೆ ಸೈಡಿಗೆ ಒಂದೊಂದು ಅಂತೇಳಿ 3 ಪಾಟ್ನ ತೊಗೊಂಡೆ. ನೋಡಿ, ಈ ಥರ ಟೆಡಿ ಬೇರೆಲ್ಲ ಇದ್ವು, ತುಂಬಾ ದೊಡ್ಡ ದೊಡ್ಡ ಗೊಂಬೆ ಎಲ್ಲ ಇದ್ವು, ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಪಾಟ್ನೆಲ್ಲ ತೊಗೊಂಡು 450 ಆಯಿತು. ಮತ್ತು ನಾನು ಇಲ್ಲಿ ನರ್ಸರಿಗೆ ಹೋಗೋಣ, ಇದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಗಿಡ ಬೇಕಲ್ಲ ಆ ಶೋಗೆ, ಹಾಗೆ ನರ್ಸರಿಗೆ ಹೋಗೋಣ, ಇಲ್ಲೆಲ್ಲೋ ಹತ್ರದಲ್ಲಿ ಇದೆಯಾ ಅಂತ ನೋಡ್ತಿದ್ದೆ. ಅವ್ರನ್ನೇ ಕೇಳಿದೆ, ಪಾಟ್ ತೊಗೊಂಡಲ್ಲ ಅವರು ಇಲ್ಲಿ ಸಜೆಸ್ಟ್ ಮಾಡಿದ್ರು. ಸೊ ನೆಕ್ಸ್ಟ್ ಯಾವುದಾದ್ರೂ ಪಾಟ್ ಬೇಕು ಅಂದರೆ ನಾನು ಖಂಡಿತವಾಗ್ಲೂ ಇದೇ ಶಾಪ್ಗೆ ವಿಸಿಟ್ ಮಾಡೋದು, ಯಾಕೆ ಅಂದರೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ. ಸೊ ಹಾಗೆ ನಾನು ಅವ್ರ ಹತ್ರನೇ ಕೇಳಿದೆ, ಈ ಪಾಟಿಗೆ ಗಿಡ ಬೇಕಲ್ವಾ, ಸೊ ಇಲ್ಲೆಲ್ಲಾದರೂ ಹತ್ರದಲ್ಲಿ ನರ್ಸರಿ ಇದೆಯಾ ಅಂತ. ಸೊ ಅವರೊಂದು ಇಲ್ಲೇ ಮುಂದೆ ಒಂದು ನರ್ಸರಿ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಗಿಡ ತರಲಿಕ್ಕೆ ಅಂತ ಹೋಗಿದ್ದೆ. ಗಿಡ ಯಾವುದಾದ್ರೂ ಚೆನ್ನಾಗಿರೋದು ಗಿಡ ಬೇಕಲ್ವಾ, ಸೊ ನಾನು ಈ ಗಿಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂಗಡಿ ಮುಂದೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಗಿಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ ನಾನು ಈ ಗಿಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಹಾಗೆಯೇ ಇಲ್ಲಿ ತುಂಬ ವೆರೈಟಿ ಗಿಡಗಳೆಲ್ಲ ಇದ್ವು, ಹಾಗೆ ತುಂಬಾ ಚೆನ್ನಾಗಿದ್ವು ಕೂಡ ನೋಡೋಕ್ಕೆ. ಆದರೆ ರೈಟ್ ಮಾತ್ರ ತುಂಬ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ನಾನು 2 ಗಿಡ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡೆ. ಒಂದು ಗಿಡಕ್ಕೆ ಅದು 200 ರುಪೀಸು, ಹಾಗಾಗಿ ನಾನು 2 ಗಿಡನ ತೊಗೊಂಡೆ. 400 ಆಯಿತು. 150 ರುಪೀಸ್ ಕಮ್ಮಿ ಮಾಡಿ ಅಂದ್ರೂ ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ಇನ್ನೊಂದು ಪಾಟ್ಗೆ ಬೇರೆ ಕಡೆ ತೊಗೊಂಡ್ರಾಯ್ತು ಅಂತ ಹೇಳಿ ಬಂದೆ. ಆದರೆ ಗಿಡ ಮಾತ್ರ ತುಂಬ ಚೆನ್ನಾಗಿತ್ತು, ರೈಟ್ ಮಾತ್ರ ತುಂಬಾ ಕಾಸ್ಟ್ಲಿ ಇತ್ತಲ್ಲ, ಹಾಗಾಗಿ ಅಲ್ಲೇ ಸಹ ಪಾಟಿಗೆ ಮಣ್ಣು ಕೂಡ ಅಲ್ಲೇ ಸಿಗುತ್ತೆ. ಸೊ ಹಾಗಾಗಿ ನಾನು ಒಂದು 100 ರುಪೀಸ್ ಮಣ್ಣು ಕೂಡ ತೊಗೊಂಬಂದೆ. ಒಂದು ಹಾಗೆಯೇ ನಾನಿಲ್ಲಿ ಪಾಟು ಮತ್ತು ಗಿಡ ಮಣ್ಣು ಎಲ್ಲ ತಂದಾಯ್ತಲ್ಲ, ಪಾಟ್ಗೆ ಗಿಡ ಹಾಕಿಬಿಡೋಣ ಅಂತ ಹೇಳ್ಬಿಟ್ಟು ಪಾಟಿಗೆ ಸ್ವಲ್ಪ ಕೆಳಗಡೆ ಒಂದು ಅರ್ಧ ಪಾಟ್, ಒಂದು 1/4 ಪಾಟ್ ಆಗೋಷ್ಟು ಮಣ್ಣನ್ನು ನಾನು ಹಾಕ್ಕೊತಿದ್ದೀನಿ. ಯಾಕೆ ಅಂದರೆ ಮತ್ತೆ ಗಿಡ ಹಾಕಾದ್ಮೇಲೆ ಬೇರು ಬಿಡೋಕ್ಕೆ ಈಸಿ ಆಗಬೇಕಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಮಣ್ಣನ್ನ ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ನಾನು ಗಿಡನ ಯಾವ ಅಳತೆ ಬೇಕು ಅಂತ ನೋಡಿಕೊಂಡು ಮಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗಿಡ ಎಲ್ಲ ಹಾಕಾದ್ಮೇಲೆ ಸೈಡಿಗೆಲ್ಲ ನಾನು ಮಣ್ಣನ್ನ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಪಾಟ್ಗೆ ಗಿಡನ ಹಾಕ್ಕೊಂಡಿದ್ದು ಆಯಿತು. ನೋಡಿ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.